2026ರ IPL ಮಿನಿ ಆಕ್ಷನ್ಗೂ ಮುನ್ನ ಎಲ್ಲಾ ಫ್ರಾಂಚೈಸಿಗಳ ನಿದ್ದೆಗೆಡಿಸಿರುವಂತಹ ತಂಡ ಅಂದ್ರೆ ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಮುಂದಿನ ವರ್ಷ ಕೂಡ ಟ್ರೋಫಿಯನ್ನ ಗೆಲ್ಲೋಕೆ ಬೇಕಿರುವಂತಹ ಎಲ್ಲಾ ಸೂಪರ್ ಸ್ಟಾರ್ ಪ್ಲೇಯರ್ಗಳು ಇಲ್ಲೇ ಇದ್ದಾರೆ. ಮಿಡಲ್ ಆರ್ಡರ್ ನಲ್ಲಂತೂ ಬೆಸ್ಟ್ ಫಿನಿಷರ್ಗಳೇ ಇದ್ದಾರೆ. ಅಶ್ವಿನ್ ಕೂಡ ಇದನ್ನೇ ಹೇಳಿದ್ದಾರೆ. ಪ್ರಸ್ತುತ 10 ತಂಡಗಳ ಪೈಕಿ ಮೋಸ್ಟ್ ಡೇಂಜರಸ್ ಪವರ್ ಹಿಟ್ ಗಳನ್ನ ಹೊಂದಿರೋದು ಬೆಂಗಳೂರು ತಂಡದಲ್ಲೇ ಎಂದಿದ್ದಾರೆ. ಅಷ್ಟಕ್ಕೂ ಅಶ್ವಿನ್ ಯಾರನ್ನ ಟಾರ್ಗೆಟ್ ಮಾಡಿ ಹೇಳಿದ್ದಾರೆ, RCBಯ ಫಿನಿಶಿಂಗ್ ಹೀರೋಗಳು ಯಾರೆಲ್ಲ ಅನ್ನೋದನ್ನ ಹೇಳ್ತೇನೆ. ಹಾಗೆ ಅವರ ಸ್ಟ್ರೆಂತ್ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 18ನೇ ಸೀಸನ್ IPL ನಲ್ಲಿ RCB ಟ್ರೋಫಿ ಗೆಲ್ಲೋಕೆ ಮುಖ್ಯ ಕಾರಣನೇ ತಂಡದಲ್ಲಿದ್ದಂತ ಸ್ಟಾರ್ ಪ್ಲೇಯರ್ಗಳು. ಬ್ಯಾಟಿಂಗ್ ಅಂತ ಬಂದ್ರೆ ಪವರ್ ಹಿಟ್ಟರ್ಸ್ ಇದ್ದಾರೆ, ಬೌಲಿಂಗ್ ನಲ್ಲಿ ಅಟ್ಯಾಕಿಂಗ್ ಸ್ಟಾರ್ಸ್ ಇದ್ದಾರೆ, ಮಿಡಲ್ ಆರ್ಡರ್ ನಲ್ಲಂತೂ ಪವರ್ಫುಲ್ ಫಿನಿಷರ್ಗಳೇ ಇದ್ದಾರೆ. ಬೆಂಗಳೂರು ತಂಡ ಚೊಚ್ಚಲ ಬಾರಿಗೆ ಟ್ರೋಫಿಯನ್ನ ಗೆಲ್ಲೋಕೆ ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳ ಪಾತ್ರ ಕೂಡ ತುಂಬಾನೇ ದೊಡ್ಡದಿತ್ತು. ಹೀಗಾಗಿ ಬಿಗ್ ಹಿಟ್ ಗಳನ್ನ ರಿಟೈನ್ ಮಾಡಿಕೊಂಡಿರುವಂತಹ ಫ್ರಾಂಚೈಸಿ ಮುಂದಿನ ವರ್ಷ ಕೂಡ ಕಪ್ ಮೇಲೆ ಕಣ್ಣಿಟ್ಟಿದೆ. ಪಂದ್ಯದ ದಿಕ್ಕನ್ನೇ ಬದಲಿಸುವಂತ ಸ್ಟಾಮಿನಾ ಇರುವ ಫಿನಿಷರ್ಸ್ ಯಾರೆಲ್ಲ ಅನ್ನೋದನ್ನ ಒಬ್ಬೊಬ್ಬರಾಗಿ ನೋಡ್ತಾ ಹೋಗೋಣ. ವಿಕೆಟ್ ಕೀಪಿಂಗ್ ಪವರ್ ಹಿಟ್ ಗೂ ಜೈ ಜಿತೇಶ್ ಶರ್ಮಾ. ಬೆಂಗಳೂರು ತಂಡದಲ್ಲಿ ಮಿಡಲ್ ಆರ್ಡರ್ ನಲ್ಲಿ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ ಅಂದ್ರೆ ಅದು ವಿಕೆಟ್ ಕೀಪರ್ ಕಮ್ ಬ್ಯಾಟರ್ ಆಗಿರುವಂತ ಜಿತೇಶ್ ಶರ್ಮಾ. ಸ್ಟಂಪ್ಸ್ ಹಿಂದೆ ನಿಂತು ಚಾಣಾಕ್ಷತನದಿಂದ ವಿಕೆಟ್ ಕೀಪಿಂಗ್ ಮಾಡುವಂತ ಜಿತೇಶ್ ಶರ್ಮಾ ಬ್ಯಾಟಿಂಗ್ ನಲ್ಲೂ ಕೂಡ ಬಿಗ್ ಸ್ಕೋರ್ ಗಳಿಸುವ ತಾಕತ್ತು ಅವರಲ್ಲಿದೆ. 2025ರಲ್ಲಿ RCB ಪರ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಗಳನ್ನ ಕೊಟ್ಟಿದ್ದಾರೆ. 11 ಇನ್ನಿಂಗ್ಸ್ ಗಳಲ್ಲಿ 37ರ ಸರಾಸರಿಯಲ್ಲಿ, ಅದು ಕೂಡ 176 ಪ್ಲಸ್ ಸ್ಟ್ರೈಕ್ ರೇಟ್ ನಲ್ಲಿ 261 ರನ್ ಗಳನ್ನ ಕಲೆ ಹಾಕಿದ್ರು. ಅಲ್ಲದೆ ಲಕ್ನೋ ವಿರುದ್ಧದ ಅಜೇಯ ಅರ್ಧ ಶತಕದ ಆಟವನ್ನಂತೂ ಮರೆಯೋಕೆ ಸಾಧ್ಯನೇ ಇಲ್ಲ. ಇದಾದ್ಮೇಲೆ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಅವಕಾಶ ಸಿಗುತ್ತೆ. ಆನಂತರ ಏಷ್ಯಾ ಕಪ್ ಕೂಡ ಸೆಲೆಕ್ಟ್ ಆಗ್ತಾರೆ. ಪ್ರಸ್ತುತ ಭಾರತ T20 ತಂಡದಲ್ಲಿ ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ ಸೆಲೆಕ್ಟ್ ಆಗ್ತಾನೆ ಇದ್ದಾರೆ. ಇನ್ನು ಇತ್ತೀಚೆಗೆ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ಸಂಜು ಸ್ಯಾಮ್ಸನ್ ರನ್ನ ಬೀಟ್ ಮಾಡಿ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಕೂಡ ಪಡೆದಿದ್ರು. ಅಂಡ್ ರೈಸಿಂಗ್ ಏಷ್ಯಾ ಕಪ್ ಸ್ಟಾರ್ಸ್ ಟೂರ್ ನಲ್ಲಿ ಕ್ಯಾಪ್ಟನ್ ಆಗಿ ಕೂಡ ತಂಡವನ್ನ ಲೀಡ್ ಮಾಡಿದ್ದಾರೆ. ಸೊ ಇದೇ ಜಿತೇಶ್ ಶರ್ಮಾ ಮುಂದಿನ ಆವೃತ್ತಿಗೂ ಕೂಡ ದಿ ಬೆಸ್ಟ್ ಫಿನಿಷರ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ. ಕ್ರೀಸ್ ಕಚ್ಚಿ ನಿಂತ್ರೆ ಟಿಮ್ ಡೇವಿಡ್ ತಡೆಯೋರು ಯಾರಿಲ್ಲ. ಇನ್ನು ದೈತ್ಯ ದಾಂಡಿಗ ಟಿಮ್ ಡೇವಿಡ್ ಬಗ್ಗೆ ಅಂತೂ ಹೇಳೋದೇ ಬೇಡ. ಆಲ್ರೆಡಿ RCB ಫ್ಯಾನ್ಸ್ ತಮ್ಮ ಮನೆ ಹುಡುಗ ಅನ್ನೋ ರೇಂಜ್ಗೆ ಇವರಿಗೆ ತಮ್ಮ ಮನದಲ್ಲಿ ಸ್ಥಾನ ಕೊಟ್ಟಾಗಿದೆ. ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಇವರ ಪರ್ಫಾರ್ಮೆನ್ಸ್ ಆ ಮಟ್ಟಿಗಿತ್ತು. ಟಿಮ್ ಡೇವಿಡ್ ಕ್ರೀಸ್ಗೆ ಬಂದ್ರೆ 6 4 ಗಳಲ್ಲೇ ಡೀಲ್ ಮಾಡ್ತಾರೆ. ಗೇಮ್ ಟರ್ನ್ ಮೂವ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಕಳೆದ ಸೀಸನ್ ಅಲ್ಲಿ 10 ಪಂದ್ಯಗಳಿಂದ 184 ರನ್ ಗಳನ್ನ ಕಲೆ ಹಾಕಿದ್ರು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಅದು ಕೂಡ 197 ಪ್ಲಸ್ ಸ್ಟ್ರೈಕ್ ರೇಟ್ ನಲ್ಲಿ. ಪಂಜಾಬ್ ವಿರುದ್ಧ ಅಜೇಯ 50 ರನ್ ಗಳಿಸಿ ಮಿಂಚಿದ್ರು. ಇದಾದ್ಮೇಲೆ ಆಸೀಸ್ ಪರ T20 ಸೀರೀಸ್ ನಲ್ಲಿ ಕಂಟಿನ್ಯೂಸ್ ಆಗಿ ಸೆಲೆಕ್ಟ್ ಆಗ್ತಿದ್ದಾರೆ. ಪವರ್ ಶೋ ಕಂಟಿನ್ಯೂ ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ಲೀಗ್ ಗಳಲ್ಲೂ ಕೂಡ ಫುಲ್ ಡಿಮ್ಯಾಂಡ್ ನಲ್ಲಿದ್ದಾರೆ. ಸದ್ಯ T20 ನಲ್ಲಿ ಅದ್ಭುತ ಸ್ಟ್ರೈಕ್ ರೇಟ್ ಅನ್ನ ಹೊಂದಿರುವಂತಹ ಬ್ಯಾಟರ್ ಗಳ ಪಟ್ಟಿಯಲ್ಲಿ ಟಾಪ್ 2 ನಲ್ಲಿದ್ದಾರೆ. ರೊಮ್ಯಾರಿಯೋ ಶೆಫರ್ಡ್ ಹೊಡೆತಕ್ಕೆ ಬೌಲರ್ಗಳು ಶೇಕ್. ಇನ್ನು ಕೆರೆಬಿಯನ್ ನಾಡಿನ ಪವರ್ ಹಿಟ್ಟರ್ ರೊಮ್ಯಾರಿಯೋ ಶೆಫರ್ಡ್ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬ್ರಹ್ಮಾಸ್ತ್ರ. ಮಿಡಲ್ ಆರ್ಡರ್ ನಲ್ಲಿ ಗೇಮ್ ಟರ್ನಿಂಗ್ ಪರ್ಫಾರ್ಮೆನ್ಸ್ ಕೊಡೋ ತಾಕತ್ತಿರುವಂತಹ ಬೆಸ್ಟ್ ಆಲ್ರೌಂಡರ್. ಅದರಲ್ಲೂ ಕಳೆದ ಸೀಸನ್ ಅಲ್ಲಿ ಚೆನ್ನೈ ವಿರುದ್ಧ ಜಸ್ಟ್ 14 ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿದಂತ ಹೀರೋ ಇವರು. ಬೌಲಿಂಗ್ ನಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡುವಂತ ಕೆಪಾಸಿಟಿ ಇದೆ. IPL ಬಳಿಕ ಕೂಡ ಸೌತ್ ಆಫ್ರಿಕಾ ಪರ ಹಾಗೆ ಬೇರೆ ಬೇರೆ ಲೀಗ್ ಗಳಲ್ಲೂ ಕೂಡ ಶೆಫರ್ಡ್ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಅದ್ಭುತ ಫಾರ್ಮ್ ನಲ್ಲಿರುವಂತಹ ಶೆಫರ್ಡ್ ನೆಕ್ಸ್ಟ್ IPL ನಲ್ಲೂ ಕೂಡ RCBಗೆ ಬಿಗ್ ವೆಪನ್ ಆಗೋದಂತೂ ಪಕ್ಕ ಇದೆ. ಇನ್ನು ಇವರಿಷ್ಟೇ ಅಲ್ಲದೆ ಜೇಕಬ್ ಬೆಥಲ್ ರನ್ನ ಎಮರ್ಜಿಂಗ್ ಪ್ಲೇಯರ್ ಆಗಿ ಮಿಡಲ್ ಆರ್ಡರ್ ನಲ್ಲಿ ಬಳಸಿಕೊಳ್ಳಬಹುದು. ಹಾಗೆ ಅನುಭವಿ ಕೃಣಾಲ್ ಪಾಂಡೆ ಕೂಡ ಕ್ರೂಷಿಯಲ್ ಟೈಮ್ ಗಳಲ್ಲಿ ಅದ್ಭುತ ಪ್ರದರ್ಶನ ನೀಡುವಂತ ಸಾಮರ್ಥ್ಯ ಇದೆ. ಹೀಗಾಗಿ ಅಟ್ ಪ್ರೆಸೆಂಟ್ ಅಂದ್ರೆ ಮಿನಿ ಆಕ್ಷನ್ಗೂ ಮುನ್ನ RCB ಟೀಮ್ ನಲ್ಲಿ ಬೆಸ್ಟ್ ಫಿನಿಷರ್ ಗಳೇ ಕಾಣ್ತಿದ್ದಾರೆ. ರವಿಚಂದ್ರನ್ ಅಶ್ವಿನ್ ಕೂಡ ಇದನ್ನೇ ಹೇಳಿದ್ದಾರೆ. ಪ್ರಸ್ತುತ ಬೆಂಗಳೂರು ತಂಡದಲ್ಲಿರುವಂತಹ ಫಿನಿಷರ್ಸ್ ಗಳ ಪಟ್ಟಿಯಲ್ಲಿ ನಿಮ್ಮ ಫೇವರೇಟ್ ಯಾರು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.